ಅದು ಸಮಾಧಾನವನ್ನು ಈ ಲೋಕಕ್ಕೆ ಆತನು ತಂದ. ಇವತ್ತು ಕೂಡ ನಾವು ನೋಡ್ತೇವೆ, ಮಾನವನು ದೇವರು ಕೊಟ್ಟಂತಹ ಸ್ವತಂತ್ರವನ್ನು ದುರುಪಯೋಗಪಡಿಸಿಕೊಂಡು ಭಯಂಕರ ಹಿಂಸೆ, ವೈರತ್ವ, ಭಯಂಕರವಾದಂಥ ಸ್ಥಿತಿಯನ್ನು ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಯುದ್ಧಗಳು, ಎಂಥ ಭಯಂಕರವಾದಂಥ ಭಯೋತ್ಪಾದಕತೆ ಅಲ್ಲ, ಭಯಂಕರವಾದಂಥ ಸ್ಥಿತಿ. ಇವತ್ತು ಆ ಯೇಸು ಕ್ರಿಸ್ಮಸ್ ಹಬ್ಬ ಅಂದರೆ ಆ ಶಾಂತಿಯನ್ನು ಪಡ್ಕೊಳ್ಳುವಂಥದ್ದು. ಯೇಸು ಈ ಲೋಕಕ್ಕೆ ಬಂದಂಥ ಉದ್ದೇಶ ಭೂಲೋಕದಲ್ಲಿ ಸಮಾಧಾನ. ಯಾರು ಯೇಸುವನ್ನು ರಕ್ಷಕನೆಂಬುದಾಗಿ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರು ಈ ದುಷ್ಟ ಜಗತ್ತಿನಲ್ಲಿ, ಪಾಪದ ಲೋಕದಲ್ಲಿ, ಅಸಮಾಧಾನದಲ್ಲಿ, ಹಿಂಸೆಯಲ್ಲಿ ಸಮಾಧಾನವನ್ನು ಕಂಡುಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಷ್ಟು ಜನ. ಪ್ರಿಯರು, ಹಾಗಾದರೆ ಬೆತ್ಲೆಹೇಮಿನ ಗೋದಿಲೆಯಲ್ಲಿ ಯೇಸು ಹುಟ್ಟಬೇಕಾದರೆ ಎಲ್ಲೂ ಸ್ಥಳ ಇರಲಿಲ್ಲ. ಇವತ್ತು ನಾವು ಹೃದಯದಲ್ಲಿ ಸ್ಥಳವನ್ನು ಕೊಡಲೇಬೇಕು. ಅದಕ್ಕೆ ಪೌಲನು ಹೇಳುವಂಥ ಮಾತೇನೆಂದರೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನೀವು ತೊಟ್ಟುಕೊಳ್ಳಬೇಕೆಂಬುದಾಗಿ. ಶಿರಸ್ತ್ರಾಣ, ರಕ್ಷಣೆ ಮನುಷ್ಯನಿಗೆ ಬಹಳ ಪ್ರಾಮುಖ್ಯ. ಆ ರಕ್ಷಣೆ ಇಲ್ಲದೆ ಹೋದರೆ ಸಮಾಧಾನವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಗೋಧಿಲೆಯಲ್ಲಿ ಹುಟ್ಟಿದಂಥ ಆ ಶಿಶು ಇವತ್ತು ನಮ್ಮ ಹೃದಯದಲ್ಲಿ ಹುಟ್ಟಬೇಕು, ನಮ್ಮ ಹೃದಯದಲ್ಲಿ ಸ್ಥಳ ಕೊಡಬೇಕು. ಇಲ್ಲದೆ ಹೋದರೆ ನಾವು ಒಂದು ಹೆಸರಿಗೆ ಕ್ರಿಸ್ತ ಜಯಂತಿಯನ್ನು ಆಚರಿಸಿದ ಹಾಗೆ ರಕ್ಷಣೆಯ ಮಾರ್ಗದಲ್ಲಿ ನಾವು ನಡಿಬೇಕು. ಎಷ್ಟೋ ಯವನಸ್ಥರು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದಿ ಇವತ್ತು ಸುವಾರ್ತೆ ಸಾರ್ತಾ ಇದ್ದಾರೆ. ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಇವತ್ತು ಜಗತ್ತಿಗೆ ಶಾಂತಿಯನ್ನು ಇವತ್ತು ಅವರು ಹರಡ್ತಾ ಇದ್ದಾರೆ. ಶಾಂತಿ ಭಾಳ ಮುಖ್ಯ, ಭೂಲೋಕದಲ್ಲಿ ಸಮಾಧಾನ. ಅಷ್ಟೇ ಅಲ್ಲ, ದೇವರು ತಾನೇ ನರಾವತಾರ ಎತ್ತಿ ಈ ಲೋಕಕ್ಕೆ ಬರಬೇಕಾದ್ರೆ, ಆ ಗೋಧಿಲೆಯಲ್ಲಿ ಜನಿಸಬೇಕಾದ್ರೆ ದೇವರ ತ್ಯಾಗ, ದೇವರು ಮಾನವನ ಮೇಲಿಟ್ಟಂಥ ಪ್ರೀತಿ ಎಷ್ಟೆಂಬುದಾಗಿ ಈ ಕ್ರಿಸ್ಮಸ್ನಲ್ಲಿ ನಾವು ತಿಳ್ಕೊಳ್ಬೇಕು. ಕ್ರಿಸ್ಮಸ್ನಲ್ಲಿ ಅದನ್ನೇ ನಾವು ತಿಳ್ಕೊಬೇಕು. ದೇವರು ಮಾಡಿದಂಥ ಕಾರ್ಯ ಯಾವುದು? ಪರಲೋಕದ ವೈಭವವನ್ನು, ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಾಗಿ, ಅದು ಗೋಧಲಿಯಲ್ಲಿ ಜನಿಸಬೇಕಾಗಿದ್ದರೆ ನೋಡ್ರಿ, ದೇವರು ಮಾಡಿದಂಥ ತ್ಯಾಗ, ಮಾನವರಾದ ನಮ್ಮ ಮೇಲಿಟ್ಟಂಥ ಅಪಾರವಾದ ಪ್ರೀತಿಗಾಗಿ ಆತನು ಎಲ್ಲವನ್ನು ಬರೆದು ಮಾಡಿಕೊಂಡ. ಇದು ಕ್ರಿಸ್ಮಸ್ ಸಂದೇಶ, ಇದು ಸಂದೇಶ. ಇದನ್ನು ನಾವು ಅರ್ಥ ಮಾಡಿಕೊಂಡು ಕ್ರಿಸ್ತ ಜಯಂತಿಯನ್ನು ಆಚರಿಸಬೇಕು. ಯೇಸು ಸ್ವಾಮಿಯು ಆತನು ಈ ಲೋಕದಲ್ಲಿ ಆ ಗೋಧಲಿಯಲ್ಲಿ ಜನಿಸಿದಾಗ ಆ ತ್ಯಾಗವನ್ನು ನಾವು ಕಾಣ್ತೇವೆ. ನೋಡ್ರಿ, ಯಾರಾದರೂ ಗೋಧಲಿಯಲ್ಲಿ ಹುಟ್ಟುವುದನ್ನು ನೋಡಿದ್ದೀರ? ಸಾಧ್ಯವೇ ಇಲ್ಲ. ಹೊಲಸು ಸ್ಥಳ, ಪ್ರಾಣಿಗಳು ಅಲ್ಲಿ ಸಗಣಿ ಹಾಕಿರ್ತವೆ, ಮೂತ್ರಗಳನ್ನು ಮಾಡಿರ್ತವೆ, ಅಲ್ಲೆಲ್ಲ ಕಸ, ಗೊಬ್ಬು ವಾಸನೆ, ಬಹಳ ಭಯಂಕರವಾದಂಥ ಸ್ಥಿತಿ. ರಾಜಾದಿರಾಜನು, ಅರಸಾನು ಅಲ್ಲಿ ಹುಟ್ಟಬೇಕಾದರೆ ಅವನ ತ್ಯಾಗ ಎಂಥದ್ದಿದೆ. ಆ ತ್ಯಾಗಕ್ಕೆ ನಾವು ಇವತ್ತು ಗೌರವ ಕೊಡಬೇಕು, ಆ ತ್ಯಾಗವನ್ನು ನಾವು ಅಳವಡಿಸಿಕೊಳ್ಳಬೇಕು. ಇವತ್ತು ಒಬ್ಬ ಯಾರಿಗಾದರೂ ನಾವು ನೋಡ್ರಿ, ಆ ಹುಟ್ಟಿದಂಥ ಕೂಸು ಅಲ್ಲಿ ಅದಕ್ಕೆ ಬಟ್ಟೆ ಇಲ್ಲ, ಆ ಕೂಸು ಪರದೇಶಿ, ಚಳಿ ರಾತ್ರಿಯಲ್ಲಿ ಯಾವುದೇ ಒಂದು ಬಡವರಲ್ಲಿ ಬಡತನದ ಸ್ಥಿತಿ, ಆ ರೀತಿಯಾಗಿ ಆ ಕೂಸು ಹುಟ್ಟುವುದಕ್ಕೆ ಕಾರಣ ಏನಂದರೆ ನಮ್ಮ ಗಮನ ಅದು ಅಂಥ ಮಕ್ಕಳ ಕಡೆ ಹೋಗಬೇಕೆಂಬುದಾಗಿ ನಮ್ಮ ಗಮನ ಹೋಗಬೇಕು. ಪ್ರದೇಶಗಳ ಕಡೆಗೆ, ಪ್ರದೇಶ ಮಕ್ಕಳ ಕಡೆಗೆ, ಅಂಗವಿಕಲ ಮಕ್ಕಳ ಕಡೆಗೆ, ಬಡ ಮಕ್ಕಳ ಕಡೆಗೆ ನಮ್ಮ ಗಮನ ಹೋಗಬೇಕೆಂಬುದಾಗಿ ಯೇಸು ಆ ಸ್ಥಿತಿಯಲ್ಲಿ ಅಲ್ಲಿ ಜನಿಸಿ ಬಂದ. ಅದು ದೊಡ್ಡ ತ್ಯಾಗ ಅಲ್ಲ. ದೇವರ ಒಂದು ಯೋಜನೆ ಏನಂದರೆ, ದೇವರ ಒಂದು ದೊಡ್ಡ ಯೋಜನೆ ಬಡವರಲ್ಲಿ ಬಡವನಾಗಿ ಹುಟ್ಟೋದರ ಮೂಲಕ ಈ ಲೋಕದಲ್ಲಿರುವಂಥ ಎಲ್ಲ ಬಡವರು ಉದ್ಧಾರ ಆಗಬೇಕೆಂಬುದಾಗಿ ಅಲ್ಲ. ಇವತ್ತು ನಮಗೆ ಆ ಕರೆ ಕೊಡ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ಇವತ್ತು ನಾವು ಒಂದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ
ಏನೆಂದರೆ ದೇವರು ಯಾಕೆ ಆತನು ಮಾನವನಾಗಬೇಕಾಯಿತು, ಅಲ್ಲ, ದೇವರು ಯಾಕೆ ಮಾನವನ ರೂಪವನ್ನು ಧರಿಸಿಕೊಳ್ಳಬೇಕಾಯಿತು? ಹಾಗೆ ಸುಮ್ಮನೆ ಜಾದು ಮಾಡಬಹುದಿತ್ತಲ್ಲ, ಎಲ್ಲ ಇಡೀ ಜನರನ್ನ ಎಲ್ಲ ಒಂದೇ ಸಾರಿ ದೇವರ ಕಡೆ ತಿರುಗಿಸ್ಬಿಡಬಹುದಾಗಿತ್ತು. ಯಾಕೆ ಆತನು ಇಂಥ ಒಂದು ಭಯಂಕರವಾದ ಸ್ಥಿತಿಗೆ ಭೂಲೋಕಕ್ಕೆ ಬರಬೇಕಾಯಿತು? ತಗ್ಗಿಸಿಕೊಂಡು ಬಡವರಲ್ಲಿ ಬಡವನಾಗಿ ಬರಬೇಕಾಯಿತು. ಯಾಕಂದರೆ ಮಾನವನಿಗೆ ದೇವರು ಕೊಟ್ಟಂಥ ಸ್ವತಂತ್ರ. ಆದಾಮನನ್ನು ಹವಳನ್ನು ಉಂಟು ಮಾಡುವಾಗ ಅವರಿಗೆ ಸ್ವತಂತ್ರವನ್ನು ಕೊಟ್ಟ ದೇವರು. ಯಂತ್ರದ ಉಪಾದಿಯಲ್ಲಿ ದೇವರು